ನಮಸ್ಕಾರ ಗೆಳೆಯರೆ. ಇಂಗ್ಲಿಷ್ನಲ್ಲಿ ಅತಿ ಹೆಚ್ಚು ಬಳಕೆಯಾಗುವ ಹ್ಯಾಡ್ ಮತ್ತು ಡಿಡ್ ನಾಟ್ ಹ್ಯಾವ್ ಬಗ್ಗೆ ನಿಮಗೆ ಇನ್ನೂ ಗೊಂದಲ ಇದೆಯೇ? ಹಾಗಿದ್ದಲ್ಲಿ ಚಿಂತೆ ಬೇಡ. ಇವತ್ತು ನಾವು ಕೇವಲ 10 ಆಸಕ್ತಿದಾಯಕ ಪ್ರಶ್ನೆಗಳ ಮೂಲಕ ಈ ಹ್ಯಾಡ್ ಮತ್ತು ಡಿಡ್ ನಾಟ್ ಹ್ಯಾವ್ ಎಲ್ಲಿ ಮತ್ತು ಹೇಗೆ ಬಳಕೆಯಾಗುತ್ತದೆ ಅನ್ನೋದನ್ನು ಪೂರ್ತಿಯಾಗಿ ಅರ್ಥ ಮಾಡ್ಕೊಳ್ಳೋಣ. ಇದಕ್ಕಿಂತ ಮೊದಲು ನಾನು ಹ್ಯಾಡ್ ಹಾಗೂ ಡಿಡ್ ನಾಟ್ ಹ್ಯಾವ್ ಬಗ್ಗೆ ಸಂಪೂರ್ಣ ವಿವರಣೆ ಇರುವಂಥ ಒಂದು ಸುದೀರ್ಘ ವಿಡಿಯೋನ ಮಾಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಅದರ ಲಿಂಕನ್ನು ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಮೊದಲು ಆ ವಿಡಿಯೋ ನೋಡಿ ಬಂದರೆ ಈಗ ನಾನು ಕೇಳುವ ಪ್ರಶ್ನೆಗಳಿಗೆ ಉತ್ತರ ನೀಡಲು ನಿಮಗೆ ತುಂಬ ಸುಲಭ ಆಗುತ್ತೆ ಮತ್ತು ವಿಷಯ ಕೂಡ ಚೆನ್ನಾಗಿ ಅರ್ಥ ಆಗುತ್ತೆ. ಅದಕ್ಕೂ ಮೊದಲು ಫ್ಯಾಕ್ಟ್ವೈಡ್ ಕನ್ನಡ ಚಾನಲ್ಗೆ ನಿಮಗೆಲ್ರಿಗೂ ಆತ್ಮೀಯ ಸ್ವಾಗತ. ನೋಡಿ ಫ್ರೆಂಡ್ಸ್, ಕ್ವಿಜ್ ಶುರು ಮಾಡೋ ಮೊದಲು 1 ನಿಮಿಷ ಇಲ್ಲಿ ಗಮನಿಸಿ. ನಮಗೆ ಕನ್ಫ್ಯೂಸ್ ಆಗಬಾರ್ದು ಅಲ್ವಾ? ಅದಕ್ಕೆ 2 ರೂಲನ್ನು ನೆನಪಿಟ್ಕೊಳ್ಳಿ. ಹ್ಯಾಡ್ ಎಲ್ಲಿ ಬರುತ್ತೆ? ಪಾಸಿಟಿವ್ ವಾಕ್ಯಗಳಲ್ಲಿ, ಅಂದರೆ ಇತ್ತು ಎಂದು ಹೇಳಬೇಕಾದ್ರೆ ಮಾತ್ರ ಹ್ಯಾಡನ್ನು ಬಳಸಬೇಕು. ಇಲ್ಲಿ ಯಾವುದೇ ಮ್ಯಾಜಿಕ್ ಇಲ್ಲ, ನೇರವಾಗಿ ಹ್ಯಾಡ್ ಹಾಕಿದ್ರೆ ಆಯಿತು. ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ಐ ಹ್ಯಾಡ್ ಅ ಪೆನ್ ಅಂದರೆ ನನ್ನ ಹತ್ರ ಪೆನ್ ಇತ್ತು ಅಂತ. ಹಾಗೆ ಡಿಡ್ ನಾಟ್ ಹ್ಯಾವ್ ಎಲ್ಲಿ ಬರುತ್ತೆ? ನೆಗೆಟಿವ್ ವಾಕ್ಯಗಳಲ್ಲಿ, ಅಂದರೆ ಇರಲಿಲ್ಲ ಎಂದು ಹೇಳಬೇಕಾದ್ರೆ ಡಿಡ್ ನಾಟ್ ಹ್ಯಾವ್ ಬಳಸಿ. ಅಂದರೆ ವಾಕ್ಯದಲ್ಲಿ ಡಿಡ್ ಬಂದ ತಕ್ಷಣ ಹ್ಯಾಡ್ ಮಾಯವಾಗಿ ಅದರ ಜಾಗಕ್ಕೆ ಹ್ಯಾವ್ ಬರುತ್ತೆ. ಉದಾಹರಣೆ ಹೇಳಿದ ತಕ್ಷಣ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ. ಐ ಡಿಡ್ ನಾಟ್ ಹ್ಯಾವ್ ಅ ಪೆನ್. ಅರ್ಥ ಆಯ್ತಾ? ನನ್ನ ಹತ್ರ ಪೆನ್ ಇರಲಿಲ್ಲ. ಅಂದರೆ ನೆಗೆಟಿವ್ ವಾಕ್ಯದಲ್ಲಿ ಇರಲಿಲ್ಲ ಅಂತ ಹೇಳಬೇಕಾದ್ರೆ ಡಿಡ್ ನಾಟ್ ಹ್ಯಾವ್ ಅನ್ನು ಬಳಸಬೇಕು. ಈಗ ಇವೆರಡನ್ನು ನೀವು ನೆನಪಿಟ್ಕೊಂಡು ನಾನು ಕೇಳುವ 10 ಪ್ರಶ್ನೆಗಳಿಗೆ ಉತ್ತರವನ್ನು ಪಟಪಟ ಅಂತ ಹೇಳಬೇಕು. ತಡ ಮಾಡೋದು ಬೇಡ. ಇವತ್ತಿನ ಇಂಗ್ಲಿಷ್ ಕ್ವಿಜ್ ಶುರು ಮಾಡೋಣ. ಓಕೆ, ಈಗ ಮೊದಲನೇ ಪ್ರಶ್ನೆ ನೋಡೋಣ. ಐ ಡ್ಯಾಶ್ ಅ ಬೈಸಿಕಲ್ ವೆನ್ ಐ ವಾಸ್ ಯಂಗ್. ಅಂದರೆ ನಾನು ಚಿಕ್ಕವನಿದ್ದಾಗ ನನ್ನ ಹತ್ರ ಒಂದು ಸೈಕಲ್ ಇತ್ತು ಅಂತ ಅರ್ಥ. ಆಪ್ಷನ್ ಎ ಹ್ಯಾವ್, ಆಪ್ಷನ್ ಬಿ ಹ್ಯಾಡ್. ಸರಿಯಾದ ಉತ್ತರ ಯಾವುದು? ನೀವೇ ಗೆಸ್ ಮಾಡಿ. ನಿಮ್ಮ ಟೈಮ್ ಸ್ಟಾರ್ಟ್ ನೌ. ಹೌದು, ಸರಿಯಾದ ಉತ್ತರ ಆಪ್ಷನ್ ಬಿ ಹ್ಯಾಡ್. ಇಲ್ಲಿ ಚಿಕ್ಕವನಿದ್ದಾಗ ಎನ್ನುವುದು ಹಳೆಯ ಕಾಲದ ವಿಷಯ ಅಲ್ವಾ? ಹಳೆಯ ಕಾಲದ ವಸ್ತುಗಳ ಬಗ್ಗೆ ಹೇಳಬೇಕಾದ್ರೆ ನಾವು ಹ್ಯಾಡನ್ನು ಬಳಸ್ತೀವಿ. ಹ್ಯಾವ್ ಅಂದರೆ ಈಗ ಇದೆ ಅಂತ ಅರ್ಥ. ಆದ್ದರಿಂದ ಇಲ್ಲಿ ಹ್ಯಾಡ್ ಅನ್ನೋದೇ ಸರಿ. ಓಕೆ, ಈಗ ಎರಡನೇ ಪ್ರಶ್ನೆ ನೋಡೋಣ. ಹಿ ಡ್ಯಾಶ್ ನಾಟ್ ಡ್ಯಾಶ್ ಎನಿ ಮನಿ ಎಸ್ಟರ್ಡೇ. ಅಂದರೆ ಅವನ ಹತ್ತಿರ ನಿನ್ನೆ ಯಾವುದೇ ಹಣ ಇರಲಿಲ್ಲ ಅಂತ ಅರ್ಥ. ಆಪ್ಷನ್ ಎ ಡಿಡ್ ಹಾಗೂ ಹ್ಯಾವ್, ಆಪ್ಷನ್ ಬಿ ಹ್ಯಾಡ್ ಹಾಗೂ ನಾಟ್. ಇದರಲ್ಲಿ ಸರಿಯಾದ ಉತ್ತರ ಯಾವುದು? ನೀವೇ ಗೆಸ್ ಮಾಡಿ. ನಿಮ್ಮ ಟೈಮ್ ಸ್ಟಾರ್ಟ್ ನೌ. ಹೌದು ಫ್ರೆಂಡ್ಸ್, ಸರಿಯಾದ ಉತ್ತರ ಆಪ್ಷನ್ ಎ ಡಿಡ್ ಹಾಗೂ ಹ್ಯಾವ್. ನಿನ್ನೆ ಹಣ ಇರಲಿಲ್ಲ ಎನ್ನುವುದು ನೆಗೆಟಿವ್ ಮಾತು. ಇಂಗ್ಲಿಷ್ ರೂಲ್ ಪ್ರಕಾರ ಒಂದು ವಾಕ್ಯದಲ್ಲಿ 2 ಬಾರಿ ಭೂತಕಾಲ ಬಳಸಬಾರ್ದು. ಡಿಡ್ ಈಗಾಗಲೇ ಫಾಸ್ಟ್ ಟೆನ್ಸ್ ತೋರಿಸಿರೋದ್ರಿಂದ ಅದರ ಪಕ್ಕದಲ್ಲಿ ಹ್ಯಾಡ್ ಬಳಸಬಾರ್ದು. ಅದರ ಬದಲಿಗೆ ಹ್ಯಾವ್ ಬಳಸಬೇಕು. ಅಂದರೆ ವಾಕ್ಯ ಏನಾಗುತ್ತೆ? ಹಿ ಡಿಡ್ ನಾಟ್ ಹ್ಯಾವ್ ಎನಿ ಮನಿ ಎಸ್ಟರ್ಡೇ ಅಂತ ಆಗುತ್ತೆ. ಸರಿ, ಈಗ 3ನೇ ಪ್ರಶ್ನೆ ನೋಡೋಣ. ಡ್ಯಾಶ್ ಯು ಡ್ಯಾಶ್ ಲಂಚ್ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಂದರೆ ನೀವು ಮಧ್ಯಾಹ್ನದ ಊಟ ಮಾಡಿದ್ರಾ ಅಂತ ಪ್ರಶ್ನೆ. ಆಪ್ಷನ್ ಎ ಹ್ಯಾಡ್ ಹಾಗೂ ಯು, ಆಪ್ಷನ್ ಬಿ ಡಿಡ್ ಹಾಗೂ ಹ್ಯಾವ್. ಇದರಲ್ಲಿ ಸರಿಯಾದ ಉತ್ತರ ಯಾವುದು? ನೀವೇ ಗೆಸ್ ಮಾಡಿ. ನಿಮ್ಮ ಟೈಮ್ ಸ್ಟಾರ್ಟ್ ನೌ. ಹೌದು ಫ್ರೆಂಡ್ಸ್, ಸರಿಯಾದ ಉತ್ತರ ಆಪ್ಷನ್ ಬಿ ಡಿಡ್ ಹಾಗೂ ಹ್ಯಾವ್. ಪ್ರಶ್ನೆ ಕೇಳುವಾಗ ನಾವು ಡಿಡ್ ಸಹಾಯ ಪಡಿತೀವಿ. ಡಿಡ್ ಬಂದ ತಕ್ಷಣ ಅದರ ಪಕ್ಕದಲ್ಲಿ ಹ್ಯಾವ್ ಬಳಸಬೇಕು. ಹ್ಯಾಡ್ ಯು ಲಂಚ್ ಅನ್ನೋದು ತಪ್ಪು. ಡಿಡ್ ಯು ಹ್ಯಾವ್ ಲಂಚ್ ಅನ್ನೋದೇ ಕರೆಕ್ಟ್ ಆದ ಆನ್ಸರ್. ಓಕೆ, ಈಗ 4ನೇ ಪ್ರಶ್ನೆ ನೋಡೋಣ. ದೇ ಡ್ಯಾಶ್ ಅ ಬಿಗ್ ಹೌಸ್ ಇನ್ ದ ವಿಲೇಜ್. ಅಂದರೆ ಅವರಿಗೆ ಹಳ್ಳಿಯಲ್ಲಿ ಒಂದು ದೊಡ್ಡ ಮನೆ ಇತ್ತು ಅಂತ ಅರ್ಥ. ಆಪ್ಷನ್ ಎ ಹ್ಯಾಡ್, ಆಪ್ಷನ್ ಬಿ ಹ್ಯಾವ್. ಇದರಲ್ಲಿ ಸರಿಯಾದ ಉತ್ತರ ಯಾವುದು? ನೀವೇ ಗೆಸ್ ಮಾಡಿ. ನಿಮ್ಮ ಟೈಮ್ ಸ್ಟಾರ್ಟ್ ನೌ. ಹೌದು, ಆಪ್ಷನ್ ಎ ಹ್ಯಾಡ್ ಅನ್ನೋದು ಸರಿಯಾದ ಆನ್ಸರ್. ಅವರಿಗೆ ಹಳ್ಳಿಯಲ್ಲಿ ಮನೆ ಇತ್ತು ಎಂದು ಪಾಸಿಟಿವ್ ಆಗಿ ಹೇಳ್ತಾ ಇದ್ದೀವಿ ಅಲ್ವಾ? ಇದು ಹಳೆಯ ಆಸ್ತಿಯ ಬಗ್ಗೆ ಇರೋದ್ರಿಂದ ಯಾವುದೇ ಬದಲಾವಣೆ ಇಲ್ಲದೆ ಹ್ಯಾಡನ್ನು ಬಳಸಬೇಕು. ಅರ್ಥ ಆಯ್ತಲ್ವಾ? ಸರಿ, ಈಗ 5ನೇ ಪ್ರಶ್ನೆ ನೋಡೋಣ. ವಿ ಡ್ಯಾಶ್ ನಾಟ್ ಡ್ಯಾಶ್ ಅ ಕಾರ್ ಲಾಸ್ಟ್ ಇಯರ್. ಅಂದರೆ ಹೋದ ವರ್ಷ ನಮ್ಮ ಹತ್ರ ಕಾರ್ ಇರಲಿಲ್ಲ ಅಂತ ಅರ್ಥ.
ಆಪ್ಷನ್ ಎ ಡಿಡ್ ಹಾಗೂ ಹ್ಯಾವ್, ಆಪ್ಷನ್ ಬಿ ಹ್ಯಾಡ್ ಹಾಗೂ ನಾಟ್ ಅಂತ ಇದೆ. ಇದರಲ್ಲಿ ಸರಿಯಾದ ಉತ್ತರ ಯಾವುದು? ನೀವೇ ಗೆಸ್ ಮಾಡಿ. ನಿಮ್ಮ ಟೈಮ್ ಸ್ಟಾರ್ಟ್ ನೌ. ಹೌದು ಫ್ರೆಂಡ್ಸ್, ಆಪ್ಷನ್ ಎ ಡಿಡ್ ಹಾಗೂ ಹ್ಯಾವ್ ಅನ್ನೋದು ಸರಿಯಾದ ಆನ್ಸರ್. ಹೋದ ವರ್ಷ ಕಾರ್ ಇರಲಿಲ್ಲ, ಇದು ನೆಗೆಟಿವ್ ವಾಕ್ಯ. ನೆಗೆಟಿವ್ ವಾಕ್ಯದಲ್ಲಿ ಡಿಡ್ ನಾಟ್ ಬಂದ ತಕ್ಷಣ ನಾವು ಹ್ಯಾಡನ್ನು ಹ್ಯಾವ್ ಆಗಿ ಬದಲಾಯಿಸಬೇಕು. ಅರ್ಥ ಆಯ್ತಲ್ವಾ? ಸರಿ, ಈಗ 6ನೇ ಪ್ರಶ್ನೆ ನೋಡೋಣ. ಶಿ ಡ್ಯಾಶ್ ಅ ಹೆಡ್ಏಕ್ ದಿಸ್ ಮಾರ್ನಿಂಗ್. ಇಂದು ಬೆಳಗ್ಗೆ ಅವಳಿಗೆ ತಲೆನೋವಿತ್ತು ಅಂತ ಅರ್ಥ. ಆಪ್ಷನ್ ಎ ಹ್ಯಾಸ್, ಆಪ್ಷನ್ ಬಿ ಹ್ಯಾಡ್. ಇದರಲ್ಲಿ ಸರಿಯಾದ ಉತ್ತರ ಯಾವುದು? ನೀವೇ ಗೆಸ್ ಮಾಡಿ. ಹೌದು ಫ್ರೆಂಡ್ಸ್, ಆಪ್ಷನ್ ಬಿ ಹ್ಯಾಡ್ ಅನ್ನೋದು ಸರಿಯಾದ ಆನ್ಸರ್. ಇಂದು ಬೆಳಗ್ಗೆ ತಲೆನೋವಿತ್ತು. ಈಗ ಇಲ್ಲ. ಹಳೆಯ ದೈಹಿಕ ಸ್ಥಿತಿ ಅಥವಾ ನೋವನ್ನು ವಿವರಿಸಲು ಹ್ಯಾಡನ್ನು ಬಳಸ್ತೀವಿ. ಓಕೆ, ಈಗ 7ನೇ ಪ್ರಶ್ನೆ ನೋಡೋಣ. ಡ್ಯಾಶ್ ಶಿ ಡ್ಯಾಶ್ ಅ ಪೆನ್ ಅಂದರೆ ಅವಳ ಹತ್ರ ಒಂದು ಪೆನ್ ಇತ್ತಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಆಪ್ಷನ್ ಎ ಡಿಡ್ ಹಾಗೂ ಹ್ಯಾವ್ ಇದೆ, ಆಪ್ಷನ್ ಬಿ ಹ್ಯಾಡ್ ಹಾಗೂ ಶಿ ಇದೆ. ಇದರಲ್ಲಿ ಸರಿಯಾದ ಉತ್ತರ ಯಾವುದು? ನೀವೇ ಗೆಸ್ ಮಾಡಿ. ನಿಮ್ಮ ಟೈಮ್ ಸ್ಟಾರ್ಟ್ ನೌ. ಹೌದು ಫ್ರೆಂಡ್ಸ್, ಆಪ್ಷನ್ ಎ ಡಿಡ್ ಹಾಗೂ ಹ್ಯಾವ್ ಅನ್ನೋದು ಸರಿಯಾದ ಆನ್ಸರ್. ಇಲ್ಲಿ ಅವಳು ಅಂದರೆ ಶಿ ಬಗ್ಗೆ ಪ್ರಶ್ನೆ ಕೇಳ್ತಾ ಇದ್ದೀವಿ. ಪ್ರಶ್ನೆಯಲ್ಲಿ ಡಿಡ್ ಬಂದಿರೋದ್ರಿಂದ ಇಲ್ಲಿ ಹ್ಯಾಸ್ ಅಥವಾ ಹ್ಯಾಡ್ ಬರಲು ಸಾಧ್ಯ ಇಲ್ಲ. ಕೇವಲ ಹ್ಯಾವ್ ಮಾತ್ರ ಬರುತ್ತೆ. ಅರ್ಥ ಆಯ್ತಲ್ವಾ? ಸರಿ, ಈಗ 8ನೇ ಪ್ರಶ್ನೆ ನೋಡೋಣ. ವಿ ಡ್ಯಾಶ್ ಅ ಗ್ರೇಟ್ ಟೈಮ್ ಅಟ್ ದ ಪಾರ್ಟಿ ಅಂದರೆ ನಾವು ಪಾರ್ಟಿಯಲ್ಲಿ ತುಂಬ ಮಜಾ ಮಾಡಿದ್ವಿ ಅಥವಾ ನಮಗೆ ಒಳ್ಳೆಯ ಸಮಯವಿತ್ತು ಅಂತ ಅರ್ಥ. ಆಪ್ಷನ್ ಎ ಹ್ಯಾವ್, ಆಪ್ಷನ್ ಬಿ ಹ್ಯಾಡ್. ಇದರಲ್ಲಿ ಸರಿಯಾದ ಉತ್ತರ ಯಾವುದು? ನೀವೇ ಗೆಸ್ ಮಾಡಿ. ನಿಮ್ಮ ಟೈಮ್ ಸ್ಟಾರ್ಟ್ ನೌ. ಹೌದು, ಆಪ್ಷನ್ ಬಿ ಹ್ಯಾಡ್ ಅನ್ನೋದು ಸರಿಯಾದ ಆನ್ಸರ್. ನೋಡಿ ಫ್ರೆಂಡ್ಸ್, ಪಾರ್ಟಿ ಈಗಾಗಲೇ ಮುಗಿದು ಹೋಗಿದೆ. ಆ ಹಳೆಯ ಅನುಭವವನ್ನು ಹಂಚಿಕೊಳ್ಳಲು ಹ್ಯಾಡ್ ಅನ್ನೋದು ಸರಿಯಾದ ಪದ. ಓಕೆ, ಈಗ 9ನೇ ಪ್ರಶ್ನೆ ನೋಡೋಣ. ಐ ಡ್ಯಾಶ್ ನಾಟ್ ಡ್ಯಾಶ್ ಯುವರ್ ಫೋನ್ ನಂಬರ್ ಅಂದರೆ ನನ್ನ ಹತ್ರ ನಿನ್ನ ಫೋನ್ ನಂಬರ್ ಇರಲಿಲ್ಲ ಅಂತ. ಆಪ್ಷನ್ ಎ ಡಿಡ್ ಹಾಗೂ ಹ್ಯಾವ್, ಆಪ್ಷನ್ ಬಿ ಹ್ಯಾಡ್ ಹಾಗೂ ನಾಟ್. ಇದರಲ್ಲಿ ಸರಿಯಾದ ಆನ್ಸರ್ ಯಾವುದು? ನೀವೇ ಗೆಸ್ ಮಾಡಿ. ನಿಮ್ಮ ಟೈಮ್ ಸ್ಟಾರ್ಟ್ ನೌ. ಹೌದು ಫ್ರೆಂಡ್ಸ್, ಆಪ್ಷನ್ ಎ ಡಿಡ್ ಹಾಗೂ ಹ್ಯಾವ್ ಅನ್ನೋದು ಸರಿಯಾದ ಆನ್ಸರ್. ಇಲ್ಲಿ ನನ್ನ ಹತ್ರ ಇರಲಿಲ್ಲ ಎಂಬುದು ನೆಗೆಟಿವ್. ನೆಗೆಟಿವ್ ಅಂದರೆ ಡಿಡ್ ನಾಟ್ ಇರಲೇಬೇಕಲ್ವಾ? ಡಿಡ್ ಬಂದಮೇಲೆ ಅದ್ರ ಜೊತೆಗೆ ಹ್ಯಾವ್ ಸೇರಿಸಲೇಬೇಕು. ಹಾಗಾಗಿ ಆನ್ಸರ್ ಏನಾಗುತ್ತೆ? ಐ ಡಿಡ್ ನಾಟ್ ಹ್ಯಾವ್ ಯುವರ್ ಫೋನ್ ನಂಬರ್ ಅಂತ ಆಗುತ್ತೆ. ಓಕೆ, ಈಗ 10ನೇ ಪ್ರಶ್ನೆ ನೋಡೋಣ. ಡ್ಯಾಶ್ ದೇ ಡ್ಯಾಶ್ ಎನಿ ಡೌಟ್ಸ್ ಅಂದರೆ ಅವರಿಗೇನಾದರೂ ಅನುಮಾನಗಳಿವೆಯೇ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಆಪ್ಷನ್ ಎ ಡಿಡ್ ಹಾಗೂ ಹ್ಯಾವ್, ಆಪ್ಷನ್ ಬಿ ಹ್ಯಾಡ್ ಹಾಗೂ ದೇ. ಇದರಲ್ಲಿ ಸರಿಯಾದ ಆನ್ಸರ್ ಯಾವುದು? ನೀವೇ ಗೆಸ್ ಮಾಡಿ. ನಿಮ್ಮ ಟೈಮ್ ಸ್ಟಾರ್ಟ್ ನೌ. ಹೌದು ಫ್ರೆಂಡ್ಸ್, ಆಪ್ಷನ್ ಎ ಡಿಡ್ ಹಾಗೂ ಹ್ಯಾವ್ ಅನ್ನೋದು ಸರಿಯಾದ ಆನ್ಸರ್. ಅನುಮಾನಗಳು ಇತ್ತಾ ಎಂದು ಕೇಳುವ ಪ್ರಶ್ನೆ ಇದು. ಪ್ರಶ್ನೆ ಕೇಳಲು ನಾವು ಡಿಡ್ ಸಹಾಯ ಪಡಿತೀವಿ, ಆದ್ದರಿಂದ ಇಲ್ಲಿ ಹ್ಯಾವ್ ಬರುತ್ತೆ. ಅರ್ಥ ಆಯ್ತಲ್ವಾ? ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ, ಹ್ಯಾಡ್ ಹಾಗೂ ಡಿಡ್ ನಾಟ್ ಹ್ಯಾವ್ ಬಳಸೋದು ಎಷ್ಟು ಸುಲಭ ಅಲ್ವಾ? ನೀವು ಈ 10 ಪ್ರಶ್ನೆಗಳಲ್ಲಿ ಎಷ್ಟು ಸರಿಯಾದ ಉತ್ತರ ನೀಡಿದ್ರಿ ಅಂತ ಈಗಲೇ ಕಮೆಂಟ್ ಮಾಡಿ. ನಿಮಗೆ ಇನ್ನೂ ಏನಾದರೂ ಡೌಟ್ ಇದ್ದರೆ ಡಿಸ್ಕ್ರಿಪ್ಷನಲ್ಲಿರುವ ಲಿಂಕ್ ಕ್ಲಿಕ್ ಮಾಡಿ ಆ ಪೂರ್ತಿ ವಿಡಿಯೋನ ನೋಡಿ. ಇದೇ ತರಹದ ಸುಲಭ ಇಂಗ್ಲಿಷ್ ಪಾಠಗಳಿಗಾಗಿ ನಮ್ಮ ಫ್ಯಾಕ್ಟ್ವೇಡ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಜೊತೆಗೆ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.